ಯಾವ ದೇಹ ನಾಶವಾಗ್ತದೆ ಅಂತ ಹೇಳ್ತೀವಿ, ಅದು ನಾಶವಾಗುವುದಿಲ್ಲ ಅಂತ ಬಹಳ ಸುಂದರವಾಗಿ, ಅದು ಮೊದಲು ಎಲ್ಲಿತ್ತು ಗೊತ್ತಿಲ್ಲ, ಇನ್ನು ನಂತರಕ್ಕೆ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ, ಮಧ್ಯಮ ಅವಧಿಯಲ್ಲಿ ಕಾಣಿಸಿಕೊಂಡ ದೇಹಕ್ಕೆ ನಾವು ಅಟ್ಯಾಚ್ಡ್ ಆಗಿ ಇದು ನನ್ನದು ಅಂತ ಭಾವಿಸುವುದು, ಇದು ಅವ್ಯಕ್ತ ಆದೇನೆ ಅವ್ಯಕ್ತ ನಿಧನಾನಿಚ ಅಂತ ಬಂತು. ಈ ಮಧ್ಯ ವ್ಯಕ್ತಾನೇ ಭಾರತ ಉಂಟಲ್ಲ, ಈ ವ್ಯಕ್ತವಾದ ಮಧ್ಯದ ಅವಸ್ಥೆಗೆ ನೀನು ಅಂಟಿಕೊಳ್ಳಬೇಡ. ಯಾಕೆ? ದೇಹಿ ನಿತ್ಯಂ ಅವಧ್ಯೋಯಂ, ದೇಹಿ ಸರ್ವಸ್ಯ ಭಾರತ. ಅದು ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತು ಅರ್ಹಸಿ. ನೀನು ಈ ದೇಹದ ಬಗ್ಗೆ ಏನು ಚಿಂತೆ ಮಾಡಿದ್ದಿ ಅದರ ಬಗ್ಗೆ ಈಗಾಗಲೇ ಕೃಷ್ಣ ಹೇಳಿದೆ. ಇದು ಇರುತ್ತೆ, ಹಿಂದೆ ಎಲ್ಲಿತ್ತು ಗೊತ್ತಿಲ್ಲ, ನಾಳೆ ಎಲ್ಲಿದೆ ಗೊತ್ತಿಲ್ಲ. ಈಗ ಕಾಣಿಸುವ ಈ ದೇಹ ಈಗ ಇತ್ತು, ಒಂದು ದಿನ ಇದ್ದದ್ದು ಈಗ ಬಂದದ್ದಾದದ್ದರಿಂದ ಅದು ಹೋಗಬೇಕು, ಹುಟ್ಟಿದ್ದು ಆದ್ದರಿಂದ ಅದು ಸಾಯಬೇಕು, ಸಾಯುತ್ತದೆ ಆದ್ದರಿಂದ ಮತ್ತೆ ಆ ದೇಹ ಹುಟ್ಟಿ ಬರುತ್ತೆ. ಆದರೆ ಒಳಗಿರುವವನು ಬೇರೆ. ಇದೊಂದು ದೊಡ್ಡ ಜೀವ ವಿಜ್ಞಾನ.